ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಸರ್, ನೀವು ಜೈಲಿನ ಒಂದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಜೈಲಿನಲ್ಲಿದ್ದಾಗ ಒಂದು ಕಡೆಯಲ್ಲಿ ನಕ್ಸಲೈಟ್ಸ್ ಇದ್ರು, ಇನ್ನೊಂದು ಕಡೆಯಲ್ಲಿ ಸಮಾಜವನ್ನು ಕಟ್ಟುವಂಥವರು ಕೂಡ ಇದ್ರು, ದಿಗ್ಗಜರಿದ್ರು ಅಂತ ಹೇಳಿದ್ರಿ. ನಕ್ಸಲೈಟ್ ಅಂದ್ರೆ ಅಂತ ಶುರು ಮಾಡಿದ್ರಿ. ಆ ಒಂದು ಹಾಟ್ ಪಾಯಿಂಟ್ ಅಲ್ಲಿ ನಾವು ನಿಲ್ಲಿಸ್ಕೊಂಡಿದ್ವಿ. ನೋಡಿ, ನಕ್ಸಲೈಟ್ ಅಂತಂದ್ರೆ ಅವರು ಆಗ ತಾನೆ ಈ ನಕ್ಸಲ್ ಬಾರಿ ಹೋರಾಟ ಎಲ್ಲ ಪ್ರಾರಂಭ ಆಗಿದ್ದ ಕಾಲ. ಇವತ್ತಿನ ನಕ್ಸಲೈಟ್ ಬಗ್ಗೆ ಒಂದು ಇಮೇಜ್ ಏನಿದೆ ಆ ಮಟ್ಟಕ್ಕೆ ಇನ್ನೂ ತಲುಪಿರಲಿಲ್ಲ. ಅವಾಗ ಇನ್ನೂ ಅವ್ರಿಗೆ ಅದೇ ಒಂದೇನೋ ಆದರ್ಶ. ನಮ್ಮ ಜೊತೆ ಇದ್ದವ್ರ ಜೊತೆ ನಾವು ಚರ್ಚೆ ಮಾಡ್ಬೋದಾಗಿತ್ತು. ಚರ್ಚೆಗೆ ಅವರು ಸಿದ್ಧರಿದ್ರು. ನಮ್ಮ ವಾದ ಅವ್ರು ಒಪ್ತಾ ಇರಲಿಲ್ಲ, ಅವ್ರ ವಾದ ನಮ್ಗೆ ಒಪ್ತಾ ಇರಲಿಲ್ಲ, ಬೇರೆ ಪ್ರಶ್ನೆ. ಆ ಸಹವಾಸದಲ್ಲಿ ಅವ್ರದ್ದು ಅನೇಕ ಸಂಗತಿಗಳು ತಿಳಿಯಲಿಕ್ಕೆ ಸಾಧ್ಯ ಆಯಿತು. ಅವರು ಗುಣಶೀಲನ್ ಅಂತ ರಿಸರ್ವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು ಕೂಡ ನಕ್ಸಲ್ ಒಂದು ವಿಚಾರದಿಂದ ಮಾರು ಹೋದವರು. ಸೊ ಹಾಗೆ ಅವರೆಲ್ಲ ಇದ್ರು. CPM ಅವರಿದ್ರು, ಎಲ್ಲರೂ ಕೂಡ ಇದ್ರು. ನಾನು ಜೈಲ್ದು ಒಂದು ಹೇಳಬೇಕು ಅಂದರೆ, ನಾನು ಇದ್ದಿದ್ದು 15 ತಿಂಗಳು. ನಾನು ಒಳಗಡೆ ಹೋಗಿದ್ದು ಒಂದ್ಸಲ, ಆಚೆ ಬಂದಿದ್ದು ಒಂದ್ಸಲ. ನವೆಂಬರ್ 11ನೇ ತಾರೀಕು ಹೋದೆ, 10ನೇ ತಾರೀಕು ಹೋದೆ, ಜನವರಿ 22ನೇ ತಾರೀಕು ಬಂದೆ. ಒಂದು 75, ಒಂದು 77. ಆದರೆ ನಮ್ಮ ತಾಯಿ ಒಂದು 50 ಸಲ ಜೈಲಿಗೆ ಬಂದಿದ್ದಾರೆ. 50 ಸಲ. ಮುಂಚೆ ಒಂದು ತಿಂಗಳಿಗೊಂದ್ಸಲ ಆಯಿತು, ಆಮೇಲೆ ಒಂದು ವಾರಕ್ಕೊಂದು ಸಲ ಆಯಿತು, ಆಮೇಲೆ ಏನೋ ಕನ್ಸೆಷನ್ ತೊಗೊಂಡು ಇನ್ನೂ ಸ್ವಲ್ಪ ಮುಂಚೆ ಪರೀಕ್ಷೆ ಮಾಡೋದು. ಪ್ರತಿ ಅವಕಾಶ ಸಿಕ್ಕಿದಾಗ ನಮ್ಮ ತಾಯಿ ಬರ್ತಾ ಇದ್ದಿದ್ದ ರೀತಿ, ಆ ಬಂದು ಅವ್ರಿಗೇನೋ ಆತಂಕ, ನಾವು ಚೆನ್ನಾಗಿದ್ದಾನೋ ಇಲ್ವೋ ಅಂತ. ಒಂದ್ಸಲ PGR ಸಿಂಧಿಯಾ ಇದ್ದಾರೆ ಇವತ್ತು, ನಮ್ಮ JDSನ ನಾಯಕರು, ಹಿಂದೆ ಸಚಿವರಾಗಿದ್ದವರು. ನಾನು ಅವರು ಒಳ್ಳೆ ಸ್ನೇಹಿತರು. ಒಂದ್ಸಲ ಜೈಲಲ್ಲಿ ಹೀಗೆ ಹುಡುಗಾಟ. ಆ ಒಂದು ಟವರ್ ಇದೆ ಜೈಲಲ್ಲಿ ಇತ್ತು, ಆ ಟವರ್ ಸುತ್ತಲೂ ಯಾರು ಫಾಸ್ಟ್ ಓಡ್ ಬರ್ತಾರೋ ಅಂತ. ಸೊ ಉಮೇದು ಅವ್ರು ಬಂದಿದ್ದಕ್ಕಿಂತ ಫಾಸ್ಟಾಗಿ ಹೋಗ್ಬೇಕು ಅಂತ ಬಂದು ಇನ್ನೇ ಬೀಚ್ ಆಗೋಗಿ ಬಿದ್ದೆ. ಜಾರಿ ಒಂದು 10 ಅಡಿ ಜಾರಿ ಹೋದೆ. ಮೈ ಎಲ್ಲಾನು ಫುಲ್ಲು ಕಿತ್ತೋಗಿತ್ತು. ಅವತ್ತೇ ನಮ್ಮ ತಾಯಿ ನನಗೆ ಇಂಟರ್ವ್ಯೂ ಬರೋ ದಿವಸ. ನಾನು ಅದಕ್ಕೋಸ್ಕರ ಅವತ್ತು ಪಕ್ಕದವ್ರದ್ದು ಯಾರ್ದು ಜುಬ್ಬಾ ತಗೊಂಡು ಕಾಣಿಸ್ಬಾರ್ದು ಅಂತ ತಗೊಂಡದ್ದು. ಅವ್ರಿಗೆ ಮೊದಲೇ ಡೌಟು, ನಾನು ಜುಬ್ಬಾ ಹಾಕೊಂಬಂತ. ನಾನು ಏನೂ ಆಗಿಲ್ದೇ ಹೋಗಿ ಕೂತ್ಕೊಂಡೆ. ನಾನು ದ ವೆರಿ ಫಸ್ಟ್ ಕ್ವಶನ್ ಅವ್ರು ಕೇಳಿದ್ದು, ಏನು ಮಾಡ್ಕೊಂಡಿದ್ಯಾ ಅಂತ. ಏನಿಲ್ಲ ಅಂದೆ. ಎಲ್ಲಿ ಜುಬ್ಬಾ ತೆಗಿ ನೀನು. ಆ ಜುಬ್ಬಾ ತೋರ್ಷಣ ಬ್ಯಾಂಡೇಜ್ ಹೋಗ್ಬಿಟ್ಟು, ಅಂದರೆ ಈ ಕೇಳ್ತೀವಲ್ಲ, ಕಣ್ಣರಿಯದಿದ್ದರೆ ಕರುಳರಿಯದೆ ಅಂತ, ಆ ರೀತಿ ನಂಗೆ ಆ ಪ್ರಸಂಗ ಹಾಗೇ ನೆನಪಿಗೆ ಬರ್ತದೆ. ಸೊ 50 ಸಲ ಬಂದಿದ್ದು, ಯಾರ್ಯಾರ್ದೋ ಪತ್ರಗಳು ಬಂದಾಗ ಅದನ್ನು ಜೈಲಿಗೆ ತಲುಪಿಸ್ತಾ ಇದ್ದಿದ್ದು. ಯಾಕಂದ್ರೆ ಅವಾಗ ಅಂಡರ್ಗ್ರೌಂಡ್ ಮೂವ್ಮೆಂಟಲ್ಲಿ ಈ ಪತ್ರಗಳನ್ನ ಕಳಿಸೋದು ಕೂಡ ಬಹಳ ಕಷ್ಟ ಇರ್ತಿತ್ತು. ನಿಜವಾಗ್ಲೂ ಹೇಳ್ತೀನಿ, ಆಕೆ ತನ್ನ ಒಂದು ಜೀವನವನ್ನು ಒಂದು ಪಣಕ್ಕಿಟ್ಟೆ ಆ ಕೆಲಸ ಎಲ್ಲ ಮಾಡೋದು. ಅಕಸ್ಮಾತ್ ಅವ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಅವರು ಕೂಡ ಜೈಲಲ್ಲಿ ಇರ್ತಾ ಇದ್ರಲ್ಲ, ತಾಯಿ ಮಗ ಇಬ್ರು ಜೈಲಲ್ಲಿ ಇರ್ತಾ ಇದ್ವಾ ಏನು ಅಂತ ಅನ್ಸುತ್ತೆ. ಈಗ ನೀವು ಜೈಲಿಂದ ಬಂದ ನಂತರದ ದಿನಗಳಲ್ಲಿ ಹೆಚ್ಚಾಗಿ ಮಕ್ಕಳು ಮಾಡುವಂಥ ತಪ್ಪಿಗಾಗಲಿ ಅಥವಾ ಅವರಿಗಾಗಿರುವಂಥ ಶಿಕ್ಷೆಗೆ ತಾಯಂದ್ರನ್ನ ಮೂದಲಿಸಿ ಮಾತಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಸಮಾಜದಲ್ಲಿ ನಿಮ್ಮ ತಾಯಿ, ನೀವು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದುಂಟ? ಜೈಲಿಗೆ ಹೋಗಿ ಬಂದವ್ರ ಮಗ ಏನೋ ಟೀಚರ್ ಮಗ ಅಂತೆ. ಫಾರ್ಚುನೇಟ್ಲಿ ನಾನು ಯಾಕೆ ಜೈಲು ಹೋಗಿದ್ದೆ ಕಾರಣ ಎಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದ್ದರಿಂದ. ಇನ್ಫ್ಯಾಕ್ಟ್ ದಟ್ ಬಿಕೇಮ್ ಎ ಬ್ಯಾಡ್ಜ್ ಆಫ್ ಆನರ್ ಫಾರ್ ಮಿ. ನಮ್ಮ ತಾಯಿಗೂ ಕೂಡ ಯಾವತ್ತೂ ಕೂಡ ಮುಜುಗರ, ಪ್ರಾಯಶಃ ಬಾಲ್ಯದ ಜೀವನ ಬಿಟ್ಬಿಟ್ರೆ, ನಾನು ತದನಂತರ ನಮ್ಮ ತಾಯಿ ಮುಜುಗರ ಪಡುವಂತಹ ಅಥವಾ ಯಾರ್ದೋ ಮಾತಿಗೆ ತಲೆ ತಗ್ಸಂತ ಕೆಲಸ ನಾನು ಮಾಡಿಲ್ಲ. ನಾನು ಆ ಒಂದು ಸಂತೋಷ, ಸಂತೃಪ್ತಿ ನನಗಿದೆ. ಇನ್ಫ್ಯಾಕ್ಟ್ ಹೂವಿನ ಟೀಚರ್ ಮಗನ ಅಂತ ಒಳ್ಳೆಯ ಕೆಲಸಕ್ಕೆ ಗುರುತಿಸಿರೋದು ಅನೇಕ ಘಟನೆಗಳು ನಡೆದಿದೆ. ಹೆಚ್ಚಾಗಿ ತಾಯಂದ್ರು ಮಗನ ಬಗ್ಗೆ, ಮಕ್ಕಳ ಬಗ್ಗೆ ಯೋಚನೆ ಮಾಡುವಾಗ, ಚೆನ್ನಾಗಿರಲಿ, ಇವನ ಸಂಸಾರ ಚೆನ್ನಾಗಿರಲಿ, ಇವನು ಸಾಕಷ್ಟು ಗಳಿಸಲಿ, ಇವನು ಶ್ರೀಮಂತನಾಗಿ ಜೀವನ ಮಾಡಲಿ ಅಂತೆಲ್ಲ ತುಂಬ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ನಿಮ್ಮ ತಾಯಿಯವರು ಮಾತಾಡ್ತಾ ಹೇಳಿದ್ರು, ಇದ್ದಿದ್ದು ಒಂದು ಯಾವುದೋ ಒಂದು ಸೈಟನ್ನು ಕೂಡ ವಾಪಸ್ ಕೊಟ್ಬಿಟ್ಟ ನನ್ನ ಮಗ ಅಂತ ಹೇಳಿ. ಅದನ್ನು ಅವರು ಬೇಜಾರಿನಿಂದ ಹೇಳಿದ್ರೋ ಅಥವಾ ಒಂದು ಘಟನೆಯನ್ನು
ಹೇಳಬೇಕು ನನ್ನ ಮಗನ ಬಗ್ಗೆ ಇಂಥದ್ದನ್ನು ಅಂತ ಹೆಮ್ಮೆಯಿಂದ ಹೇಳಿದ್ರು. ಯಾವ ರೀತಿ ಸರಿತ್ತು ಅದರ ಭಾವ? ಇಲ್ಲ, ಬೇಜಾರಿಗೆ ಪ್ರಶ್ನೆನೇ ಇಲ್ಲ. ಹಾಂ, ಯಾಕಂದರೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ನನಗೆ ಒಂದೇ ಒಂದು ಸಲ ತುಂಬ ಬಲವಂತ ಮಾಡಿ ಹಠ ಮಾಡಿ ಇದ್ದು ಅಂತಂದರೆ ನನಗೊಂದು ಸೈಕಲ್ ಬೇಕು ಅಂತ. ನಾನು ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ ನನ್ನ ತಾಯಿ ಹೇಳಿದರು, ಪ್ರಾಯಶಃ ಲಂಚ ಕೊಡಲಿಕ್ಕೋ ಏನೋ ನನಗೆ ಗೊತ್ತಿಲ್ಲ, ನೀವು SSLC ಫಸ್ಟ್ ಕ್ಲಾಸ್ ಬಂದರೆ ಒಂದು ಸೈಕಲ್ ಕೊಡಿಸ್ತೀನಿ ಅಂತ. ಅವ್ರ ಗ್ರಾಚಾರಕ್ಕೆ ನಾನು ಫಸ್ಟ್ ಕ್ಲಾಸ್ ಬಂದ್ಬಿಟ್ಟೆ. ನನ್ನ ನೆನಪಿದೆ, ಮಲ್ಲೇಶ್ವರದಲ್ಲಿ ಒಂದು ಬ್ಯಾಂಗ್ಳೂರ್ ಸೈಕಲ್ ಮಾರ್ಟ್ ಅಂತ ಇತ್ತು. ಅಲ್ಲಿ ಕರ್ಕೊಂಡೋಗಿ 50 ರೂಪಾಯಿ ಮೊದಲನೇ ಇನ್ಸ್ಟಾಲ್ಮೆಂಟ್ ಕೊಟ್ಟು, ಇನ್ನು 200 ರೂಪಾಯಿನ 10 ತಿಂಗಳಲ್ಲಿ 20 ರೂಪಾಯಿ ಕೊಟ್ಟು ಇನ್ಸ್ಟಾಲ್ಮೆಂಟ್ ಮೇಲೆ ಸೈಕಲ್ ಕೊಡಿಸಿದ್ರು. ಆ ಸೈಕಲ್ಲು ಎಂತ ನನ್ನ ಸಂಗಾತಿ ಆಯಿತು ಅಂತ ನಮ್ಮ ತಾಯಿ ಚೆನ್ನಾಗಿ ಗೊತ್ತು. ಅದೇ ಸೈಕಲಲ್ಲಿ ನಾನು ಬೆಂಗಳೂರಲ್ಲಿ ಬಿಡಿ ಓಡಾಡಿದ್ ಬಿಟ್ಟು ಕನ್ಯಾಕುಮಾರಿಗೆ ಸೈಕಲಲ್ಲಿ ಹೊರಟು ಬಂದೆ. ಆ ಸೈಕಲ್ ಇವತ್ತೇನು ಅದೇನು ಸ್ಪೋರ್ಟ್ಸ್ ಸೈಕಲ್ ಎಲ್ಲ, ಗೇರ್ ಇರಲಿಲ್ಲ, ಹೊರಟು ಬಂದೆ. ಅದೇ ಸೈಕಲಲ್ಲಿ ನಾ ಎಮರ್ಜೆನ್ಸಿ ಆದಮೇಲೆ ಲಾ ಕಾಲೇಜ್ ಹೋದೆ. ಅದೇ ಸೈಕಲಲ್ಲಿ ಅಡ್ವೊಕೇಟ್ ಆಗಿ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟು, ಮೇಯೋ ಹಾಲು ಎಲ್ಲ ಕಡೆ ಅದೇ ಸೈಕಲಲ್ಲಿ ನಾನು ಓಡಾಡಿದ್ದೀನಿ. ಅಡ್ವೊಕೇಟ್ ಆಗಿ 6 ತಿಂಗಳಾದ್ಮೇಲೆ ನಮ್ಮ ಸೀನಿಯರು ಮೊದಲನೇ ಸಂಬಳ ಅಥವಾ ವೇತನ ಕೊಟ್ಟರು. ಎಷ್ಟು ಗೊತ್ತಾ? 6 ತಿಂಗಳಾದ್ಮೇಲೆ 50 ರೂಪಾಯಿ. ಆ 50 ರೂಪಾಯಿ ತೊಗೊಂಡೋಗಿ ನಂಗೆ ಖುಷಿಯಾಗಿದೆ ಏನು ಗೊತ್ತಾ, ಆ 50 ರೂಪಾಯಿ ಅನ್ನೋದನ್ನ 50,000 ರೂಪಾಯಿ ಅನ್ನೋ ಒಂದು ಉತ್ಸಾಹದಲ್ಲಿ ನೀವು ಹೇಳಿದ್ರಲ್ಲ, ಅದು ತುಂಬಾ ಖುಷಿ ಕೊಡ್ತು. ಹೇಳಿ. 50 ರೂಪಾಯಿ ತೊಗೊಂಡೋಗಿ ಕೊಟ್ಟೆ ನಾನು. ಬೇಡ 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 ಇಟ್ಕೊ ನೀನು ಅಂತ ಹೇಳಿದ್ರು. ಆಕೆ ಒಂಥರ ರೀತಿ ಸ್ವಾವಲಂಬಿ. ಸೊ ಆಮೇಲೆ ಅದು ಮ್ಯಾಕ್ಸಿಮಮ್ ನಾನು ಆ ಆಫೀಸ್ ಬಿಡೋ ಹೊತ್ತಿಗೆ ನಾನು ಬರ್ತಾ ಇದ್ದ ಸಂಬಳ 150 ರೂಪಾಯಿ. 83ನೇ ಇಸ್ವಿಗೆ ಕಾರ್ಪೊರೇಟರ್ ಆದೆ ನಾನು. 83ನೇ ಇಸ್ವಿಲಿ. ಇವತ್ತು ನನಗನ್ಸುತ್ತೆ ಮೊದಲನೇ ಸಲ ಕಾರ್ಪೊರೇಟರ್ ಆಗಿದ್ದಕ್ಕೆ ಕಾರಣ ಒಬ್ಬ ಯುವಕ, ಒಬ್ಬ ಯುವ ವಕೀಲ ಜೈಲು ಹೋಗಿದ್ದ ಹೋರಾಟ ಮಾಡೋದಕ್ಕೆ ಅನ್ನುವ ಒಂದು ಹೆಸರೇನಿತ್ತು. ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಟೀಚರ್ ಮಗ ಅಂತ ನಿಜವಾಗ್ಲೂ ಅನ್ಸುತ್ತೆ. ಒಬ್ಳು ಗೌರ್ಮೆಂಟ್ ಸ್ಕೂಲ್ ಟೀಚರ್ಗೆ ಎಂಥ ಗೌರವ, ಎಂಥ ಸ್ಥಾನ ಆಯಿತು ಅಂತ ನಾನು ಆ ಎಲೆಕ್ಷನ್ ನೆನೆಸ್ಕೊಂಡಾಗಲೆಲ್ಲ ನನಗೆ ಗೊತ್ತಾಗುತ್ತೆ. ಸೊ ಅವಳು ಅಷ್ಟೇ, ನಮಗೆ ವೇತನ ಅನ್ನೋದು ಬರ್ತಾ ಇದ್ದಿದ್ದು 83ನೇ ಇಸ್ವಿಲಿ 500 ರೂಪಾಯಿ. 500 ರೂಪಾಯಿನೂ ಕೂಡ ಆಕೆ ಯಾವತ್ತೂ ಕೂಡ ನನಗೆ ಕೊಡು ಅಂತ ಹೇಳಿಲ್ಲ. ನೀನು ಖರ್ಚಿರುತ್ತೆ, ನೀನು ನೋಡ್ಕೋ, ಮಾಡು, ಫೋನ್ ಖರ್ಚಿರ್ತದೆ, ಅದು ಇದು ಅಂತ ಹೇಳಿದ್ರು. ಆ ರೀತಿ ಯಾವತ್ತೂ ನನ್ನ ಮಗ ಸಂಪಾದನೆ ಮಾಡಬೇಕು. ಆಕೆ ಒಂದು ಆಸೆ ಇತ್ತು. ಎಷ್ಟು ದಿವಸ ಅಂತ ನಾವೊಂದು 7 ಬಾಡಿಗೆ ಮನೆ ಚೇಂಜ್ ಮಾಡ್ತಾ ಬಂದ್ವು. 7 ಕಡೆ ಇಲ್ಲ, ನಾವೊಂದು ಸ್ವಂತ ಮನೆ ಮಾಡಬೇಕು ಅಂತ ಆಕೆ ರಿಟೈರ್ ಆದಮೇಲೆ ಇಟ್ಟಿದ್ದ ದುಡ್ಡನ್ನೆಲ್ಲ ಜೋಪಾನ ಕಾಪಾಡ್ಕೊಂಡು ಶ್ರೀರಾಮ್ಪುರದಲ್ಲೇ ಒಂದು ಆ ಕಾಲದಲ್ಲಿ 93ನೇ ಇಸಲಿ ಒಂದು 5.5-6 ಲಕ್ಷ ರೂಪಾಯಿಗೆ ಒಂದು ಮನೆ ತಗೊಂಡ್ರು. ಅದಕ್ಕೂ ದುಡ್ಡು ಶಾರ್ಟೇಜ್ ಬಂದಾಗ ಯಾರು ನನಗೆ ಸಹಾಯ ಮಾಡಿದ್ರು, ನನ್ನ ಸ್ನೇಹಿತರು, ಅದೆಲ್ಲ ನಂಗೆ ನೆನಪಿದೆ. ಸೊ ಅಂಥದ್ದು ಒಂದು ಬಿಟ್ರೆ ಯಾವತ್ತೂ ಆಕೆಗೆ ಬಹಳಷ್ಟು ನನ್ನ ಮಗ ಹಿಂಗಾಗ್ಬಿಟ್ಟಿದ್ದಾನೆ, ಏನೋ ಆಗಬೇಕು ಅನ್ನೋದೇ. ಈಗ ನನಗೆ 57 ವರ್ಷ, ನಮ್ಮ ತಾಯಿಗೆ 85 ವರ್ಷ. ನಾನು MLA, ಈ ರಾಜ್ಯದ ಕಾನೂನು ಸಚಿವ, ಈ ರಾಜ್ಯದ ನಗರಾಭಿವೃದ್ಧಿ ಸಚಿವ, ಏನೇನೋ ವಿಶೇಷಣಗಳಿದೆ. ಆದರೆ ನಮ್ಮ ತಾಯಿಗೆ ನಾನು ಯಾವುದೂ ಅಲ್ಲ. ನಮ್ಮ ತಾಯಿಗೆ ಮಗ ಮಾತ್ರ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ, ಸೈಕಲ್ ತೆಕ್ಕೊಟ್ಟರೂ ಕೂಡ ಜೀವನದಲ್ಲಿ, ವ್ಯಕ್ತಿತ್ವದಲ್ಲಿ ಸೈಕಲ್ ಹೊಡೆಯೋದನ್ನು ನಿಮ್ಮಮ್ಮ ಕಲಿಸ್ಕೊಟ್ಟಿಲ್ಲ. ಧನ ಸಂಪಾದನೆ ಅಲ್ಲದೆ ಹೋದರೂ ಕೂಡ ಧನಾತ್ಮಕವಾದ ಚಿಂತನೆಗೆ ಯಾವತ್ತೂ ಒಂದು ಕಾಮ ಆಗಲಿ, ಫುಲ್ ಸ್ಟಾಪು ಹಾಕಿಲ್ಲ. ಇಂಥ ಒಂದು ವ್ಯಕ್ತಿತ್ವನ ರೂಪಿಸೋದ್ರಲ್ಲಿ ನಿಮ್ಮ ತಾಯಿ ಬಹಳ ಬಹಳ ಕೊಡುಗೆಯನ್ನು ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಒಂದು ಚಿಕ್ಕ ಬ್ರೇಕನ್ನು ತಗೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡೋಣ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.